ಅಲಂಕರಣಾರ್ಥಂ ಭಕ್ಷಾಂ ಸಮರ್ಪಯಾಮಿ ನಾನಾವಿಧ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ಧೂಮಮಾರ್ಗಾಪಯಾಮಿ ದೀಪಂ ದರ್ಶಯಾಮಿ ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ ನೀರಾಜನಾನಂತರೇ ಆಚಮನಂ ಸಮರ್ಪಯಾಮಿ ಓಂ ಆಪ್ಯಾಯ ಸ್ವದೇವೋ ವಿಶ್ವಸಂಭವರಕ್ಷಣಂ ಅಧಿರಾಜಾಯ ಪ್ರಸಯ್ಯ ಸಾಹಿನೇ ನಮೋ ವೈಶ್ವರಾಯ ಕುರ್ಮಹೇ ಸಾಮೇಂ ಕಾಮಂ ಕಾಮಕಾಮಾಯ ವಶ್ಯಂ ಕಾಮೇಶೋ ವೈ ಸರ್ವಭೂತೋ ಕುಬೇರಾಯ ವೈ ಶ್ರವಣಾಯ ಭದ್ರಂ ಕಡೆ ಅಗ್ರಗಣ್ಯ ನಾಯಕರು ಆದಂತ ಸನ್ಮಾನ್ಯ ಶ್ರೀ ಜನಪ್ರಿಯ ಮುಖಂಡರಾದ ಶ್ರೀ BS ಯಡಿಯೂರಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ವಿಶ್ವಸ್ತ ಮಂಡಳಿ ಪರವಾಗಿ ಅಧ್ಯಕ್ಷರಾದ ನಮ್ಮ ಜ್ಯೋತಿ ಪ್ರಕಾಶ್ ಎಸ್ ಅವರಿಗೂ ಸ್ವಾಗತ ಬಯಸ್ತೇನೆ. ಹಾಗೆ ವೇದಿಕೆ ಮೇಲೆ ಇದೀಗ ತಾನೇ ಆಸೀನರಾದಂತಹ ಕರ್ನಾಟಕ ರಾಜ್ಯ ಅವರಿಗೆ ನಿಮಗೆ ತಮಗೆ ತಿಳಿದ ಹಾಗೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ಹರಿಕಾರರು ಮತ್ತು ಸರ್ವರಿಗೂ ಗಣ್ಯಮಾನ್ಯ ವ್ಯಕ್ತಿಗಳು ಹೋಗಿ ಬಂದಂತ ಆತ್ಮೀಯ ಕರೆಯೊಳಗೆ ಬಂದಂತ ಎಲ್ಲರಿಗೂ ಸಹ ಆತ್ಮೀಯದ ಸ್ವಾಗತ ಬಯಸ್ತಾ ನಾನು ಸ್ವಾಗತ ಭಾಷೆಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಧಾನ ಪರಿಷತ್ ಅಧ್ಯಕ್ಷರು ಕಟ್ಟಡ ಸಮಿತಿ NDV ಹಾಸ್ಟೆಲ್ ಎಸ್ ರುದ್ರೇಗೌಡರು NDV ಹಾಸ್ಟೆಲ್ನ ಬಗ್ಗೆ 4 ಮಾತನಾಡ್ತಾರೆ. ಒಂದು ಸಣ್ಣ ಬದಲಾವಣೆ, ದೀಪ ಬೆಳಗುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗುರುಗಳು ಸೇರಿ ವೇದಿಕೆ ಮೇಲೆ ಇದೆ ಭಕ್ತಿ ಇದೆ ಜ್ಯೋತಿ ಬೆಳಗುವೆಡೆ ತೈಲವಿಲ್ಲದೆ ಪ್ರಭೆ ತನೆಲ್ಲಿಯದೋ ಪ್ರಣತೆ ಲಿಂಗವಿದೆ ಶಿಷ್ಯನ ಸುಜ್ಞಾನೋದಯವಾಗದನ್ನಕ್ಕರ ತಮ್ಮ ಅಮೃತ ಹಸ್ತದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿದಂಥ ನಿಮ್ಮೆಲ್ಲರ ಈ ರಾಜ್ಯ ಕಂಡ ಅತ್ಯಂತ ಪ್ರಭಾವಿ ಹಾಗೂ ಅಭಿವೃದ್ಧಿಯನ್ನೇ ಮಂತ್ರವಾಗಿಸಿಕೊಂಡಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಇವತ್ತು ನಮ್ಮ ಜೊತೆಗಿರೋದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಈ ಸಂಸ್ಥೆಯ ಮಹಾಪೋಷಕರಾದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ವಿಶ್ವಸ್ತ ಮಂಡಳಿಯ ಸದಸ್ಯರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿರ್ತಾರೆ ಮತ್ತೆಲ್ಲ ಗಣ್ಯರೇ, ಬಹಳ ದಿನದ ಕನಸು ಇವತ್ತು ಮೊನ್ನೆ ಧೈರ್ಯ ಮಾಡಿ ಮಂಜಣ್ಣವರು ಅದನ್ನು ಕೆಡವಿಸಿದ್ದಾರೆ. 180 ಜನ ವಿದ್ಯಾರ್ಥಿಗಳು ಅದರಲ್ಲಿ ಡಾಕ್ಟರ್ ನಂಜುಂಡಪ್ಪನವರು ಒಬ್ಬರು ಈ ಹಾಸ್ಟೆಲಲ್ಲಿದ್ದು ಓದಂಥವ್ರು. ಈ ರೀತಿ ಅನೇಕ ಜನ ಗಣ್ಯರಿದ್ದಾರೆ. ಬಹುಶಃ ಇಡೀ ಶಿವಮೊಗ್ಗದಲ್ಲಿ ಶಿಕ್ಷಕರಾಗಿ ಪೂಜ್ಯರು ನ್ಯಾಯಾಲಯದ ಮೂಲಕ ಒಂದು ಇದಕ್ಕೆ ಚೌಕಟ್ಟನ್ನು ತಂದಿದ್ದಾರೆ. ಈಗ ಇದು ಸಮಯ ಬಂದಿದೆ. ಹೆಮ್ಮೆಯ ನಮ್ಮ ಸಮಾಜದ ಪ್ರತಿನಿಧಿಯೂ ಹೌದು, ಈ ರಾಜ್ಯ ಕಂಡಂಥ ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿಗಳು ಹೌದು. ಅವರಿಂದ ಮುಖ್ಯಮಂತ್ರಿಗಳಾದ ನಂತರ ರಾಜ್ಯದಲ್ಲಿ ಆದಂಥ ಬದಲಾವಣೆಗಳ ಬಗ್ಗೆ ಮಾತನಾಡೋದಕ್ಕಿಂತ ಅದು ಸರ್ವತ್ರ ಎಲ್ಲರಿಗೂ ಗೊತ್ತಿದೆ. ಹಿತನುಡಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಮಂಜಣ್ಣ ಫಸ್ಟಿಗೆ ಅಭಿನಂದನೆ. ಆಯನೂರು ಮಂಜಣ್ಣ ಅವರು ಶಾಸಕರು ಹಾಗೂ ಬಿಲ್ಡಿಂಗ್ ಈ ಸಂಸ್ಥೆಯ ಅಧ್ಯಕ್ಷರು ಪ್ರಾಸ್ತಾವಿಕ ನುಡಿಯನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ತೀನಿ. ಈ ಸಂಸ್ಥೆಗೂ ಕೂಡ ಅದು ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಇರಲಿ ಅಂತ ಹೇಳಿ ಅವರ ಸಹಾಯದಿಂದ ಇಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ಸರ್ಕಾರಿ ರಾಜ್ಯದಲ್ಲಿನೇ ಎಲ್ಲರಿಗೂ